ಹಲೋ, ನಾವಿವಾಗ ಇದ್ದೀವಿ ಇಲ್ಲಿ ಜಬೀಲ್ ಪಾರ್ಕಲ್ಲಿ, ದುಬೈ ಜಬೀಲ್ ಪಾರ್ಕ್. ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ದುಬೈನಲ್ಲಿ. ಅದನ್ನ ನೋಡ್ಲಿಕ್ಕೋಸ್ಕರ ನಾವು ವೀಕ್ ಸುಧಾಕರ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಸೋಲಾರ್ ಪ್ಲಾಂಟೇಶನ್ ಇಟ್ಟಿದ್ದಾರೆ ಅಲ್ಲಿ. ಇದು ಪಾರ್ಕ್, ಇದು ದುಬೈನಲ್ಲಿ ನೋಡಿ, ಏನೂ ಇಲ್ಲ ಅಂತ ಅಂದರು ಇಲ್ಲಿ ದೊಡ್ಡ ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಈ ಬಿಸಿಲಲ್ಲೂ ಕೂಡ. ಏನಂತೀರ ಸುಧಾಕರ್ ಅವರೇ, ಏನು ಅನಿಸ್ತಿದೆ ನಿಮಗೆ ಈ ದುಬೈ ಲೈಫು? ನೋಡಿ, ಇದು ದುಬೈ ಫ್ರೇಮು. ಇದೊಂಥರ ಹೆಂಗೆ ಅಂದರೆ ಅದೇನೋ ಇಡ್ತಿರ್ತಾರಲ್ಲ ರೂಮ್ಗಳಲ್ಲಿ, ಮನೆಗಳಲ್ಲಿ, ಡ್ರೀಮ್ ಕ್ಯಾಚರ್. ಇದು ಡ್ರೀಮ್ ಕ್ಯಾಚರ್ ಥರ. ನೀವೇನಾದರೂ ದುಬೈ ಬಗ್ಗೆ ಯೋಚನೆ ಮಾಡಿದ್ರೆ ಈ ಡ್ರೀಮ್ ಕ್ಯಾಚರ್ ಇದ್ದ ಈ ಫ್ರೇಮ್ ಇದೆಯಲ್ಲ, ಇದು ಕ್ಯಾಚ್ ಮಾಡುತ್ತೆ ಫಸ್ಟು, ಅದು ಕರ್ಕೊಂಬಂದ್ಬಿಡ್ತದೆ ಇಲ್ಲಿಗೆ. ಅದೇ ಥರ ನಾನು ಕೂಡ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ದುಬೈಗೆ. ಅದ್ರ ಜೊತೆಗೆ ನಮ್ಮ ಸೀನಿಯರು, UEC ಕಾಲೇಜ್ ಸೀನಿಯರ್ ಇವರು, ನಾವು ಜೂನಿಯರು. ನೋಡಿ, ಎಲ್ಲೆಲ್ಲೋ ಯಾರನ್ನೋ ಹೆಂಗೆಂಗೋ ಸೇರಿಸ್ಬಿಡ್ತದೆ. ಈಗ ನಾವು ಗಣೇಶನನ್ನು ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ನೋಡಿ ಎಷ್ಟು ನೀಟಾಗಿದೆ. ವಾ, ಯಾವುದೋ ಕಾಲೇಜ್ ನೆನಪಾಯ್ತದೆ ಗುರು. ಒರೇನ್ ಮಾಲ್ ಹತ್ರ ಇದ್ದಲ್ಲ, ಅದು ಹೊರಗಡೆ ಕೂತ್ಕೋತೀವಲ್ಲ, ಆಂಪಿ ಥಿಯೇಟ್ರ್ ನೆನಪಾಗ್ಬಿಡ್ತಿಲ್ಲಿ. ಆದರೂ ಇಷ್ಟೆಲ್ಲ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಬೆಳೆಸೋರು, ಇಷ್ಟೆಲ್ಲ ಅಂದ್ಬಿಟ್ರೆ ಗ್ರೇಟ್ ಅಲ್ವಾ ಗುರುವೆ? ಈ ಥರ ಒಂದು ವಾತಾವರಣ ನಮಗೆ ಸಿಗಬೇಕಂದ್ರೆ ತುಂಬ ಅದೃಷ್ಟ ಮಾಡಿರ್ಬೇಕು ಆ್ಯಕ್ಚುಲಿ. ಇಂಥ ಪ್ಲೇಸ್ಗಳಲ್ಲಿ, ಅಂಥ ದುಬೈ ಅಂಥ ಪ್ಲೇಸ್ಗಳಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದೋಸ್ ಹೂ ವರ್ಕ್ಡ್ ಹಾರ್ಡ್ ಫಾರ್ ಟು ಕ್ರಿಯೇಟ್ ದಿಸ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್.